ಊರಲ್ಲಿ ದೈವಗಳ ನೇಮೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಈ ವೇಳೆ ದೈವ ಭಂಡಾರವನ್ನ ತೋಟ ಗದ್ದೆಗಳನ್ನ ದಾಟಿ ವಾದ್ಯಗೋಷ್ಠಿಯ ಮೂಲಕ ಪಲ್ಲಕ್ಕಿಯಲ್ಲಿ ತರ್ತಾ ಇದ್ರು. ಇದ್ದಕ್ಕಿದ್ದಂತೆ ಅದೇನಾಯ್ತೋ ಗೊತ್ತಿಲ್ಲ, ಪಲ್ಲಕ್ಕಿ ಬರ್ತಿದ್ದಂತೆ ಕಾಲು ಸಂಕ ಕುಸಿದು ಬಿದ್ದಿದೆ. ಪಲ್ಲಕ್ಕಿ ಹೊತ್ತವರೆಲ್ಲ ಒಮ್ಮೆಲೆ ಕುಸಿದು ಹೋಗಿದ್ದಾರೆ. ಹತ್ತಾರು ಜನ ಸೇರಿದ್ರು. ಇಡೀ ಊರಲ್ಲಿ ದೈವದ ಉತ್ಸವ ಸಂಭ್ರಮ ಮನೆ ಮಾಡಿತ್ತು. ಪ್ರಕೃತಿಯ ಮಧ್ಯೆ ದೈವದ ಪಲ್ಲಕ್ಕಿಯ ಮೆರವಣಿಗೆ ಸಾಗೋದಕ್ಕೆ ಶುರುವಾಗಿತ್ತು. ಭಂಡಾರದ ಮನೆಯಿಂದ ಪಲ್ಲಕ್ಕಿಯನ್ನ ಹೊತ್ತು ತರ್ತಿದ್ದ ವೇಳೆ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಕಾಲು ಸಂಕದ ಮೇಲೆ ಪಲ್ಲಕ್ಕಿ ಬರ್ತಿದ್ದಂತೆ ಒಮ್ಮೆಲೆ ಕುಸಿದು ಬಿದ್ದಿದೆ. ಪಲ್ಲಕ್ಕಿಯ ಮುಂದಿದ್ದ ಒಬ್ಬ ವ್ಯಕ್ತಿಯನ್ನ ಬಿಟ್ರೆ ಉಳಿದವರೆಲ್ಲ ಒಮ್ಮೆಲೆ ಅಪ್ಪಳಿಸಿದ್ದಾರೆ. ದೈವದ ಪಲ್ಲಕ್ಕಿ ಹೊತ್ತವರಿಗೆ ಕಾದಿತ್ತು ಶಾಕ್. ಇದು ಅವಘಡವೋ ದೈವದ ಮುನಿಸೋ? ತುಳುನಾಡು ಅಂದ್ರೇನೆ ದೈವಗಳ ನೆಲೆಬೀಡು. ಇಲ್ಲಿನ ಕಣಕಣವು ದೈವಗಳ ಪವಾಡವನ್ನ ಸಾರಿ ಸಾರಿ ಹೇಳುತ್ತವೆ. ಹೀಗಾಗಿಯೇ ದೈವದ ಅಪ್ಪಣೆ ಇಲ್ಲದೆ ಇಲ್ಲಿನ ಜನ ಯಾವ ಕೆಲಸಕ್ಕೂ ಕೈ ಹಾಕಲ್ಲ. ದೈವದ ಮುನ್ಸೂಚನೆ ಸಿಗದೆ ಯಾವ ಕಾರ್ಯಗಳನ್ನು ಕೈಗೊಳ್ಳಲ್ಲ. ಅಷ್ಟೇ ಅಲ್ಲ, ದೈವದ ಪೂಜೆ ಪುನಸ್ಕಾರ ಅಂತ ಬಂದ್ರೆ ಊರೂರೇ ಸೇರಿ ಅದ್ಧೂರಿಯಾಗಿ ಆಚರಿಸ್ತಾರೆ. ಇದರಂತೆ ಮೂಡಬಿದಿರೆ ತಾಲೂಕಿನ ಪುಚ್ಚೆಮೊಗರು ಬಾವದ ಬೈಲಿನ ತಾಕೊಡೆಯಲ್ಲಿ ನೇಮೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ಪುಚ್ಚೆಮೊಗರಿನ ಭಂಡಾರ ಮನೆಯಿಂದ ದೈವದ ಆಭರಣಗಳನ್ನ ತರಲಾಗ್ತಾ ಇತ್ತು. ದೈವದ ಆಭರಣಗಳಾಗಿದ್ರಿಂದ ಸುತ್ತಮುತ್ತ ಹತ್ತಾರು ಮಂದಿ ಸೇರಿದ್ರು. ಜೊತೆಗೆ ಬ್ಯಾಂಡ್ ವಾದ್ಯ ಘೋಷಗಳೊಂದಿಗೆ ಮೆರವಣಿಗೆನೂ ಜೋರಾಗಿತ್ತು. ಆದ್ರೆ ಬಾವದ ಬೈಲಿನ ಹಳೆ ಕಾಲದ ಕಲ್ಲಿನ ಸೇತುವೆ ಬಳಿ ಬರ್ತಾ ಇದ್ದಂತೆ ದೊಡ್ಡ ಶಾಕ್ ಎದುರಾಗಿದೆ. ಪಲ್ಲಕ್ಕಿ ಹೊತ್ತವರು ಕಾಲು ಸಂಕದ ಮೇಲೆ ಬರ್ತಿದ್ದಂತೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಈ ಕಾಲಸಂಕ ತುಂಬಾ ಹಳೆ ಕಾಲದಂತೆ. ಅಡಿಭಾಗದಲ್ಲಿ ಬೀಮ್ ಹಾಕದೆ ಕಲ್ಲಿನಲ್ಲೇ ತಾತ್ಕಾಲಿಕ ಸೇತುವೆ ನಿರ್ಮಿಸಿಕೊಂಡಿದ್ರು. ಹೀಗಾಗಿ ಕುಸಿದು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನೊಂದೆಡೆ ದೈವದ ಮುನಿಸ ಅನ್ನೋ ಚರ್ಚೆಯನ್ನು ಹುಟ್ಟುಹಾಕಿದೆ. ಇದರ ಮಧ್ಯೆ ನೇಮೋತ್ಸವವನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಹಾವೇರಿಯ ವರದಾ ನದಿಯಲ್ಲಿ ಬಂಗಾರದ ರಾಶಿ ಸಿಕ್ತಿದೆಯಂತೆ. ಹೀಗಾಗಿಯೇ ನೆತ್ತಿ ಸುಡೋ ಬಿಸಿಲನ್ನೂ ಲೆಕ್ಕಿಸದೆ ಜನ ನದಿ ನೀರಲ್ಲಿ ಚಿನ್ನಕ್ಕೆ ಹುಡುಕಾಟ ಶುರು ಮಾಡಿದ್ದಾರೆ. ಕೇಳೋದಕ್ಕೆ ಅಚ್ಚರಿ ಅನ್ಸಿದ್ರು ಇದೇ ಸತ್ಯ. ಕಪ್ಪನಲ್ಲಿ ಅಂದಾಜು ಒಂದು ದಿನಕ್ಕೆ 200 ರಿಂದ 300 ರೂಪಾಯಿ ಸಿಗುತ್ತೆ. ವರದಾ ನದಿಯಲ್ಲಿ ಸಿಕ್ತಿದೆಯಂತೆ ಬಂಗಾರದ ಕಣ. ಬೇಸಿಗೆಯ ಬೆಂಕಿಯ ಮಧ್ಯೆ ಬಂಗಾರದ ಬೇಟೆ. ಬಂಗಾರ ಭಾರತೀಯರ ಪಾಲಿಗೆ ಗಗನಕುಸುಮ. ಬಂಗಾರವನ್ನ ಇಷ್ಟಪಡದಿರೋ ಜನರೇ ಇಲ್ಲ. ಲಕ್ಷ ಬೆಲೆಯಾದ್ರೂ ಬಂಗಾರಕ್ಕಿರೋ ಡಿಮ್ಯಾಂಡ್ ಕಮ್ಮಿ ಆಗ್ತಿಲ್ಲ. ಬಂಗಾರವನ್ನ ಇಷ್ಟಪಡೋ ಜನ ಕಡಿಮೆ ಆಗ್ತಿಲ್ಲ. 1 ಗ್ರಾಂ ಚಿನ್ನ